ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಹವಿಕಾ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಬಂದುಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸ್ಪೆಷಲ್ ಅಂದರೆ ನಾವು ಇವತ್ತು ಒಂದು ಶೂಟಿಂಗ್ ಸ್ಪಾಟಲ್ಲಿ ಶೂಟಿಂಗ್ ಅಂದರೆ ಅದರದ್ದು ಟ್ರೈನಿಂಗು ಎಲ್ಲ ನಡೆಯುತ್ತಲ್ವ, ಕೋಚಿಂಗು, ಅಲ್ಲಿಗೆ ನಾವು ಇವತ್ತು ವಿಸಿಟ್ ಮಾಡ್ತಾಯಿದ್ದೀವಿ ಬ್ಯಾಂಗ್ಳೂರಿನಲ್ಲಿ. ಬ್ಯಾಂಗ್ಳೂರು ಕೆಂಗೇರಿ ಹತ್ರ ಯೂನಿವರ್ಸಿಟಿ ಇದೆ ಅಲ್ವಾ, ಅಲ್ಲಿ ನಮ್ಮ ಕ್ಲಾಸ್ಗೆ ಒಬ್ಬರು ಯೋಗಾಗೆ ಬರ್ತಾರೆ ಸ್ಟೂಡೆಂಟು. ಅವರು ಅಲ್ಲಿ ಕೋಚಿಂಗ್ ತೊಗೊತಾ ಇದ್ದಾರೆ. ಹಂಗಾಗಿ ನಾವು ಅಲ್ಲಿ ವಿಸಿಟ್ ಮಾಡಲಿಕ್ಕೆ ಆಪ್ಷನ್ ಸಿಕ್ತು. ಅದಕ್ಕೇ ಸಂಡೇ ಬಂದುಬಿಟ್ಟು ನಾನು ಇಬ್ಬರು ಮಕ್ಕಳು ಬೆಳಗ್ಗೆನೇ ಎದ್ದು ಹೋದ್ವಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಅಲ್ಲಿ ವಿತೌಟ್ ಯಾರೇ ಇದಿಲ್ದೇ ಅಲ್ಲಿ ಒಳಗಡೆ ಬಿಡೋಲ್ಲ. ನನಗೆ ಗೊತ್ತಿರೋದ್ರಿಂದ ಅಲ್ಲಿ ಹೋಗಿದ್ವಿ. ಅಂದರೆ ನಾವು ಕಾಲ್ ಮಾಡಿದ್ವಿ, ಬಟ್ ಅವರು ಬ್ಯುಸಿ ಇದ್ರಲ್ಲ, ಅದು ಪ್ರಾಕ್ಟೀಸಲ್ಲಿ ಹಂಗಾಗಿ ರಿಸೀವ್ ಮಾಡಲಿಲ್ಲ ಕಾಲ್. ಹಂಗಾಗಿ ಸ್ವಲ್ಪ ಔಟ್ಸೈಡ್ ನಿಂತ್ಕೊಂಡಿದ್ವಿ. ಅದಾದಮೇಲೆ ಒಳಗಡೆ ಬಿಟ್ಟರು. ಅಲ್ಲಿ ಒಳಗಡೆಗೆ ಅಲ್ಲಿದೆ ಒಂದು ವೆಹಿಕಲ್ ಇದೆ, ಕಾಲ್ ಮಾಡಿದ್ರೆ ಬಂದು ನಮ್ಮನ್ನ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ. ಆ ವೆಹಿಕಲ್ನಲ್ಲೇ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಎಲ್ಲ ಬಂದ್ವಿ. ನೋಡಿ, ಇನ್ನು ಫುಲ್ಲು ವಿಡಿಯೋ ಹಾಕ್ತೀನಿ, ಹೇಗಿದೆ ಅಂತ ನೋಡಿ. Load. Attention. Second series. Load.
ಇಷ್ಟರಲ್ಲೂ ಬರಬೇಕು, ಇಷ್ಟರೊಳಗಡೆ ಬರಬೇಕು. ಇದೆಲ್ಲ ಬಂದಿರೋದೆಲ್ಲ ಎಕ್ಸ್ಟ್ರಾ, ನೋ ಯೂಸ್. ಅದೆಲ್ಲ ಇದು ಆ್ಯಕ್ಚುಲಿ ವೆಪನ್ ಸೆಟ್ ಮಾಡ್ತಾ ಇದ್ದೀವಿ. ಆ ಸೆಟ್ಟಿಂಗ್ ಮಾಡ್ತಾ ಇದ್ದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಮೇಲೆ ಟ್ರೈನ್ ವರ್ಕ್ ಓವರ್, ಆಮೇಲೆ ಪಾಡಿನಿ ಅಂತ ಬರುತ್ತೆ, ಅದೇನು ಪ್ರೈಸಾ? ನಂಬರ್ ಇಟ್ಕೋ ಚೆನ್ನಾಗಿಲ್ಲಾಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡಿ ಯಾವ್ದಾರು ಇಟ್ಕೋ. You can lie down. This guy, this model. $50 ಮೀಟರ್ ಅಲ್ಲಿಗಿಂತ ಇದೆ ಡಬಲ್ ಡಿಸ್ಟೆನ್ಸ್. ಓಕೆ, ಇಲ್ಲಿ ಬರೀ ರೈಫಲ್ಸ್ ಹೆಚ್ಚಿಗೆ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಟಾರ್ಗೆಟ್ಸ್, ಈ ಕಡೆ ಇರೋದೆಲ್ಲ ಎಲೆಕ್ಟ್ರಾನಿಕ್ ಟಾರ್ಗೆಟ್ಸ್. ಅಲ್ಲಿ ಹೊಡೆದ್ರೆ ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ. ಓಕೆ ಓಕೆ, ಹಾಂ, ಅಲ್ಲಿ ಹೊಡೆದು ಟಾರ್ಗೆಟ್ ಇಲ್ಲಿ ಸ್ಕ್ರೀನಲ್ಲಿ ಬರುತ್ತೆ. ಬಿಗಿನರ್ಸ್ ಕೊಡ್ತಾರೆ, ಬಿಗಿನರ್ಸ್ ಯಾಕಂದರೆ ಅದು ಅದ್ರ ಮೇಲೆ ಹೊಡೆದ್ಬಿಟ್ಟು ಫ್ರೈಮ್ ಮೇಲೆ ಹೊಡೆದ್ಬಿಟ್ರೆ ಹಾಳಾಗಿಬಿಡುತ್ತೆ ಅಂತ ಎಲ್ಲ ಒಂದು ಲೆವೆಲ್ಗೆ ಬಂದು ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಲೆವೆಲ್ ಅಟೆಂಡ್ ಮಾಡೋ ಲೆವೆಲ್ಗೆ ಬಂದಾಗ ಇಲ್ಲಿಗೆ ಮಾಡ್ತಾರೆ. ಇಲ್ಲಾಂದರೆ ಅಲ್ಲಿ ಪೇಪರ್ಸ್ ಇದೆ ಮೇಲೆ ಓಕೆ, ಆ ಕಡೆ ಪೇಪರ್ಸ್ ಎಲ್ಲ ಅಲ್ಲಿಂದ. ಏನು ಡ್ರೆಸ್ಸು ವೇರಿಂಗ್ ಮಾಡ್ಕೊತಿದಾರ? ಡ್ರೆಸ್ ಕೋಡಾ? ಡ್ರೆಸ್ ಕೋಡಲ್ಲ ಅದು, ಅದು ಹಾಕಿದೆ ನಾವು ಮಾಡೋಕ್ಕಾಗಲ್ಲ, ಸ್ಟೆಬಿಲಿಟಿ ಬರೋಲ್ಲ, ಸಿಕ್ಕಾಪಟ್ಟೆ ಇದು ಬರುತ್ತೆ, ಶೀತ ಪ್ರೊಸೆಷನ್ ಬರೋಲ್ಲ. ಓಕೆ, ಅದು ಲೆದರ್ದು ಟೈಟ್ ಇರುತ್ತೆ, ಅದು ಹಾಕ್ಬಿಟ್ರೆ ನಿಮಗೆ ಅಲ್ಲಾಡೋಕ್ಕಲ್ಲ, ನಮ್ಮ ಜನರಲ್ ಬಿಗಿನರ್ಸ್ಗೆಲ್ಲೂ ಬಟ್ ಬಿಗಿನರ್ಸ್ ಅಂದರೆ ಅದು ಪ್ರೊಫೆಷ್ನಲ್ ಆಗಿ ಹೋಗ್ತಾರೆ. ಓಕೆ, 10 ಮೀಟರ್. ರಿಸ್ಕ್ ಇಲ್ಲ, ಲೈಫ್ ರಿಸ್ಕ್ ಇಲ್ಲ. ಬಟ್ ಪ್ರತಿದ ಹೊಡೆದ್ರೆ ಒಳಗೋಗ್ಬಿಡುತ್ತೆ, ಅದು ಬೇರೆ ವಿಷಯ. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ ಅದೆಲ್ಲನೂ. ಓಕೆ, ಅಲ್ಲಿಗೆ ರೈಫಲ್ಸು ಅವ್ರು ಇಟ್ಕೊಂಡ್ರೆ ಬೆಸ್ಟ್ ಅದು. ಅಲ್ಲಿ ಇದಕ್ಕೆಲ್ಲ ಪಿಸ್ಟಲ್ಗೆ ಡ್ರೆಸ್ ಕೊಡಿಲ್ಲ, ರೈಫಲ್ಗೆ ಡ್ರೆಸ್ ಹಾಕಲೇಬೇಕು. ಆ ಥರ
ಸ್ಟ್ರೆಚ್ ಇದ್ದಾಗ ಹಾಕ್ಬೋದು. ಅದು ಹಾಕಿದ್ರೆ ಮೂವ್ ಮಾಡೋಕ್ಕಾಗಲ್ಲ, ಅಂದರೆ ರೋಬೋಟ್ ಥರ ಸ್ಟಿಫ್ ಆಗಿಬಿಡುತ್ತೆ ಬಾಡಿ. ಇಲ್ಲಾಂದರೆ ಪ್ರಿಸಿಷನ್ ಸಿಕ್ಕಲ್ಲ. ಓಕೆ. ಅಂದರೆ 600 ಹೊಡಿತಾರೆ. 600 out of 600. I mean every shot is at it. ಅದು ಟಾರ್ಗೆಟ್ ಸೆಟ್ ಮಾಡ್ಕೊತಾರದಾ? ಇವಾಗ ಇವೆಲ್ಲ ಬಿಗಿನರ್ಸ್ ಅದು ಈಗ ಮೂವ್ ಆಯ್ತಲ್ಲ, ಅದು ಮೂವ್ ಆಗುತ್ತೆ. ಅಲ್ಲಿ ಹೋಗಿ ಹಾಕ್ಲಿಕ್ಕಾಗಲ್ಲ. ಸೊ ಎವ್ರಿ 10 ಶಾಟ್ಸ್ ಶೀಟ್ ಹಾಕಬೇಕು. ಅದನ್ನು ಇಂಪ್ರೆಸ್ ಮಾಡಿದ್ರೆ ಹತ್ರ ಬರುತ್ತೆ. ಹೊಸ ಶೀಟ್ ಹಾಕ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇದೆಲ್ಲ ಇಲ್ಲಿ ಒಂದು ಲೆವೆಲ್ಗೆ ನೀವು ಓಕೆ ಎಕ್ಸ್ಪರ್ಟ್ ಆದಮೇಲೆ ಅಲ್ಲಿಗೆ ಕಡೆ ಶಿಫ್ಟ್ ಆಗ್ತದೆ. ಯಾಕಂದರೆ ಆ ಗ್ರೀನ್ ಕಲರ್ ಮೇಲೆ ಹೊಡೆದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಹೌದು. ಸೊ ದ್ಯಾಟ್ಸ್ ದ ರೀಸನ್ ದೇ. ನೆಕ್ಸ್ಟ್ ಮಂತು 10th ನಂತರ ಕಾಂಪಿಟೇಷನ್ ಇರುತ್ತೆ. ಅವತ್ತಿನ ದಿವಸ ಬನ್ನಿ. ಆವಾಗ ನೀವು ಆ್ಯಕ್ಷನ್ ಯಾರಿಗನ್ನು ಲಾಸ್ಟಲ್ಲಿ ರೈಫಲ್ಲ ಎನಿವೆ ಅಂದರೆ ಅದು ಜಸ್ಟ್ ಬೇಸಿಕ್ ಸ್ಟಾರ್ಟಿಂಗು. ಟಾರ್ಗೆಟಲ್ಲಿ ಚೇಂಜಸ್ ಬರುತ್ತೆ ನೋಡಿ. ಚಿಕ್ಕದಿರೋದು ರೈಫಲ್ಲು, ಸ್ವಲ್ಪ ದೊಡ್ಡದು ಬ್ಲ್ಯಾಕ್ ಬೇಕು ಪಿಸ್ಟಲ್. ಅಂದರೆ ಅಷ್ಟರೊಳಗೆ ಹೊಡಿಬೇಕು. ಅದರಲ್ಲೂ 5, 6, 7 ಅಂತ ಇರುತ್ತೆ. ಅಷ್ಟು ಒಳಗಡೆನೆ. ಎರಡು ಕಡೆಗೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.